ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಫೈಟ್ ನಡೀತಾ ಇರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೈರಮಂಗಲಕ್ಕೆ ಬನ್ನಿ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಸಿಎಂ ಅವರು ಬೈರಮಂಗಲಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಂತ ಉದಯ ಕದ್ಲೂರ್ ಸರ್ ಇದ್ದಾರೆ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಸಿಎಂ ಅವರಿಗೆ ಲೆಟರ್ ಬರೆದಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿರೋರು, ಅವರು ಜವಾಬ್ದಾರಿಯುತವಾಗಿ ಅವ್ರಿಗೆ ಪತ್ರ ಬರೆದು ನಿಮ್ಮ ಯಾರು ಪ್ರಮುಖರು ಯಾರಿದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋರು, ವಿಧಾನಸೌಧಕ್ಕೆ ಬನ್ನಿ ಅಂತ ಒಂದು ಸಮಯನ ನಿಗದಿ ಮಾಡಿ ಪತ್ರ ಬರೆದಿದ್ರು. ಅವ್ರಿಗೆ ಆಸಕ್ತಿ ಇದ್ದರೆ ಬಂದು ಚರ್ಚೆ ಮಾಡಬೇಕು. ಇಲ್ಲದೆ ಹೋದರೆ ಬೇಡ, ಬರೀ ಡೊಂಬರಾಟ ಆಡ್ತಾಯಿದ್ದೀವಿ ನಾವು, ಡೋಂಗಿತನ ಮಾಡ್ತಾಯಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗಬೇಕು. 27ನೇ ತಾರೀಕು ಕೆಂಪೇಗೌಡ ಜಯಂತಿ ಇದೆ. ಸರ್ಕಾರಿ ಕಾರ್ಯಕ್ರಮಗಳು ತುಂಬ ಕಡೆ ಇರ್ತದೆ. ಜೊತೆಗೆ 15 ಲಕ್ಷ ಸಸಿ ನೆಡು ಕಾರ್ಯಕ್ರಮನ ಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇತಿಹಾಸದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಇಷ್ಟೆಲ್ಲ ಕಾರ್ಯಕ್ರಮಗಳು ನಿಗದಿಯಾದಾಗ ಅವತ್ತು ನೀವು ಅಲ್ಲಿಗೆ ಬನ್ನಿ ಅಂತ ಕರೆಯೋದು ಎಷ್ಟು ಸೂಕ್ತ? ಇವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಅಟ್ಲೀಸ್ಟು ಕಾಮನ್ ಸೆನ್ಸ್ ಅವರು ಇರಬೇಕು. ಪಬ್ಲಿಕ್ಕಲ್ಲಿ ಹೋಗಿ ಒಬ್ಬ ಮುಖ್ಯಮಂತ್ರಿ ಯಾರೇ ಆದರೂ ಚರ್ಚೆ ಮಾಡಲ್ಲ. ಇತಿಹಾಸದಲ್ಲಿ ಅಂಥದ್ದು ಮಾಡಲ್ಲ. ಅವ್ರದ್ದೇ ಆದ ಒಂದು ಇದಿರ್ತದೆ. ಸೊ ಅದಕ್ಕೆ ಇವರು ಆದ ರೀತಿ ನಡ್ಕೋಬೇಕು. ಎಲ್ಲೋ ಚೆಂಗ್ಳು ಥರ ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಹಳ್ಳಿಲಿ ಬನ್ನಿ, ಮಧ್ಯೆ ಬಂದು ಮಾತಾಡಿ ಅಂದರೆ ಅದೇನು ಅರ್ಥ? ಜವಾಬ್ದಾರಿ ಇರೋರೆಲ್ಲ ಇಂಥದ್ದೇ ಮಾತಾಡೋದು. ಸರ್, ಸಾಕಷ್ಟು ರೈತರ ವಿರೋಧ ಇದೆ, ಅದಕ್ಕೋಸ್ಕರ ರೈತರ ಜೊತೆ ಚರ್ಚೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ರೈತರ ಮುಖಂಡರು ಬರಲಿ ಅಲ್ಲ, ರೈತರಿಗೆ ಲಕ್ಷಾಂತರ ರೈತರಿದ್ದಾರೆ. ಲಕ್ಷಾಂತರ ಜನ ರೈತರ ಮಧ್ಯೆ ಹೋಗಿ ಚರ್ಚೆ ಮಾಡೋಕ್ಕಾಗುತ್ತಾ ಯಾವ್ದಾರ ವಿಚಾರಗಳನ್ನ? ಅದಕ್ಕೆ ಆದ ಒಂದು ರೈತ ಪ್ರತಿನಿಧಿಗಳಿರ್ತಾರೆ, ಮುಖಂಡರುಗಳಿರ್ತಾರೆ. ಅವ್ರ ಪರವಾಗಿ ಅವ್ರು ಬಂದು ಒಂದು 5 ಜನ 10 ಜನ ಒಳಗಡೆ ಬಂದು ಚರ್ಚೆ ಮಾಡೋದು ಇದು ಹಿಂದಿನಿಂದ ನಡ್ಕೊ ಬಂದಿರುವಂಥದ್ದು. ಯಾವುದೇ ಒಂದು ಕಾರ್ಮಿಕರ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಬೇರೆ ಬೇರೆ ಯಾವುದೇ ಇದಾದರೂ ಅವ್ರದ್ದೇ ಆದ ಒಂದು ಯೂನಿಯನ್ನು ಈ ಥರ ಲೀಡರ್ಸು ಇರ್ತಾರೆ. ಅವ್ರು ಬಂದು ಚರ್ಚೆ ಮಾಡ್ತಾರೆ. ಈಗ ಡ್ರೈವರ್ ಸ್ಟ್ರೈಕ್ ಆಗ್ತದೆ, ಎಲ್ಲ ಡ್ರೈವರು ಬಂದು ಮಂತ್ರಿಗಳ ಹತ್ರ ಚರ್ಚೆ ಮಾಡಲ್ಲ. ಅವ್ರ ಮುಖಂಡರುಗಳು ಯಾರು ಇರ್ತಾರೆ ಅವ್ರು ಬಂದು ಚರ್ಚೆ ಮಾಡ್ತಾರೆ, ಏನೋ ಒಂದು ತೀರ್ಮಾನ ತಗೊಂಡು ಹೋಗ್ತಾರೆ. ಸೊ ಅದನ್ನು ನಡ್ಕೊ ಬಂದಿರುವಂಥದ್ದು. ಇವರು ಹೊಸ್ದಾಗಿ ಏನೋ ಬೆಳೆದಿದ್ದು ಕ್ರಿಯೇಟ್ ಮಾಡೋದು, ಸುಮ್ಮನೆ ಇವ್ರದ್ದೇನೋ ಹೈಲೈಟ್ ಆಗೋಕ್ಕೋಸ್ಕರ ಇಂಥವೆಲ್ಲ ಸೃಷ್ಟಿ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಇದರಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಆಗ್ತಿದೆ ಅನ್ಸುತ್ತೆ ಸರ್ ನಿಮಗೆ? ಅದೇ ಅವ್ರಿಗೆ ಏನೂ ಇಲ್ಲ, ಈಗ ಸ್ವರ್ಗೋಗವ್ರೆ, ನಾವೇನೋ ಇದ್ದೀವಿ ಅಂತ ತೋರಿಸ್ಕೋಬೇಕು ಅಂತದಕ್ಕೆ ಇದಕ್ಕೆ ಅದೆಲ್ಲ ಮಾಡ್ತಿದ್ದಾರೆ. ಓಕೆ ಸರ್, ಒಂದು ಕಡೆ ಪೋಸ್ಟರ್ ವಾರ್ ಆಗ್ತಿರುವಂಥದ್ದು, ಸಾಕಷ್ಟು ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಪೋಸ್ಟರ್ಗಳನ್ನ ಹಂಚಿ ಒಂದಿಷ್ಟು ಅಸಮಾಧಾನ ಮಾಡ್ತಿದ್ದಾರೆ. ಇದು ಕೂಡ ಭಾಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಪೋಸ್ಟ್ರ್ ಯಾರೋ ಹಾಕೊಂಡಿರ್ತಾರೆ. ಈಗ ನಮ್ಮ ಬಗ್ಗೆನೂ ಭಾಳಷ್ಟು ಜನ ಪೋಸ್ಟ್ ಹಾಕತ್ತಿರ್ತಾರೆ. ನಾವೇನು ಮಾಡೋಕ್ಕಾಗ್ತದೆ? ಪಬ್ಲಿಕ್ ಅವ್ರು ಸ್ವತಂತ್ರ ಇರ್ತಾರೆ, ಕಾಮೆಂಟ್ಗಳು ಮಾಡ್ತಿರ್ತಾರೆ. ಇದು ಒಂದು ರೀತಿ ಯಾರೋ ಪಬ್ಲಿಕ್ಸ್ ಮಾಡಿರ್ತಾರೆ, ಅದಕ್ಕೇನು ಮಹತ್ವ ಕೊಡುವಂಥದ್ದು ಏನಿಲ್ಲ. ಸರ್, ಡಿ.ಕೆ. ಶಿವಕುಮಾರ್ ಆದಮೇಲೆ ಅದು ಸೂಚನೆ ಹೊರಡಿಸುವಂಥ ಕೆಲಸ ಆಯಿತು, ವೇಗ ಆಯಿತು ಅನ್ನೋ ನಿಟ್ಟಿನಲ್ಲಿ JDS ಹೋರಾಟವನ್ನು ಮಾಡ್ತಾ ಇದೆ. ಇದು ರಾಜಕೀಯ ಪ್ರೇರಿತ ಹೋರಾಟ ಅನಿಸುತ್ತೆ ನಿಮಗೆ? 100% ರಾಜಕೀಯ ಪ್ರೇರಿತನೇ. ವೇಗವಾಗಿ ಏನಾದ್ರು ಡೆವಲಪ್ಮೆಂಟ್ ಆದರೆ, ಯಾವ್ದಾರೋ ಒಂದು ವಿಚಾರದಲ್ಲಿ ಡೆವಲಪ್ಡ್ ಆದರೆ, ಅಭಿವೃದ್ಧಿ ಆದರೆ ಒಳ್ಳೇದಲ್ವ ಎಲ್ರಿಗೂ? ವೇಗವಾಗಿ ಮಾಡಬೇಕು. ಇವ್ರ ಕೈಲಾಗಿಲ್ಲ, ಇವ್ರು ಸಹಿಸ್ಕೋತಾ ಇಲ್ಲ, ಜಲಸಿ ಅಷ್ಟೇ. ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಬರೋಕ್ಕೆ ಆಹ್ವಾನ ಕೊಡ್ತೀರಿ ಸರ್ ನೀವು? CM ಕರೆದಿದ್ದಾರಲ್ಲ, ಅಧಿಕೃತವಾಗಿ CM ಕರೆದಿದ್ದಾರೆ. ಗೌರವಯುತ ಹೋಗಿ ಮಾತಾಡಬೇಕು, ಏನೋ ಚರ್ಚೆ ಮಾಡೋದಿದ್ರೆ. ಇದು ಬಿಟ್ಬಿಟ್ಟು ಇವೆಲ್ಲ ಚೆಂಗ್ಲತನ ಒಳ್ಳೇದಲ್ಲ. ಇದಿಷ್ಟು ಶಾಸಕರಾದಂಥ ಉದಯ ಕದ್ಲೂರ್ ಅವರು ಮಾತು. ವಿಧಾನಸೌಧಕ್ಕೆ ಬನ್ನಿ ಅಂತ CM ಅವರು ಆಹ್ವಾನ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಬೇಕು ಅಂತ ಇದನ್ನು ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕುಶಾಲ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.